ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅನ್ನ ಬರೆದು ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇರೋದು ಒಂದೇ ಒಂದು ವಿಷಯದ ಬಗ್ಗೆ. ಅದೇಗೆ ಒಂದು ಕಾಲೇಜಿನಲ್ಲಿ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ. ಈ ಎಲ್ಲ ಸೀಟ್ಗಳು ಕೂಡ ಅವರಿಗೆ ಪಾಲಾಗಿಬಿಟ್ರೆ ಇದರಲ್ಲಿ ಯಾವ ರೀತಿಯ ಸಮಾನತೆ ಇದೆ? ಹೌದು, ಈ ಒಂದು ವಿಡಿಯೋದಲ್ಲಿ ನಾನು ಚಿತ್ರದುರ್ಗದಲ್ಲಿ ಬರುವಂತಹ ಹಿರಿಯೂರಿನ ಬಗ್ಗೆ ಮಾತನಾಡಲಿದ್ದೇನೆ. ಆ ಒಂದು ಸೆಂಟರ್ ಅಲ್ಲಿ ಯಾವ ರೀತಿ ಈ ವಿದ್ಯಾರ್ಥಿಗಳು 200 ಮಾರ್ಕ್ಸ್ಗೆ 200 ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ದಾರೆ. ಒಬ್ಬ ವಿದ್ಯಾರ್ಥಿ 2 ವಿದ್ಯಾರ್ಥಿಗೆ 200ಕ್ಕೆ 200 ಅಂಕಗಳು ಬಂದ್ರೆ ಅದು ಏನೂ ಆಗ್ತಿರ್ಲಿಲ್ಲ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ 72 ವಿದ್ಯಾರ್ಥಿಗಳಿಗೆ 200 ಅಂಕಗಳಿಗೆ 200 ಅಂಕಗಳು ಬಂದಿದ್ದಾವೆ. ಎಲ್ಲರ ಕಣ್ಣು ಕೂಡ ಈ ಒಂದು ಕಾಲೇಜಿನ ಮೇಲೆ, ಈ ಒಂದು ಸೆಂಟರ್ನ ಮೇಲೆ ಬೀಳೋದಕ್ಕೆ ಕಾರಣ ಇದೇ ಒಂದಾಗಿದೆ. ಅಪ್ರಾಕ್ಸಿಮೇಟ್ಲಿ 24,000 ಜನ ಈ ಒಂದು ಎಕ್ಸಾಮ್ ಅನ್ನ ಬರೆದಿದ್ದಾರೆ. 17 ಸೆಂಟರ್ಗಳಲ್ಲಿ ಈ ಒಂದು ಎಕ್ಸಾಮ್ ಅನ್ನ ಕರ್ನಾಟಕದಲ್ಲಿ ಬರೆದಿದ್ದಾರೆ. ಆದರೆ ಬೇರೆ ಯಾವ ಸೆಂಟರಲ್ಲಿ ಬರೆದಿರುವಂತಹ ರಿಸಲ್ಟ್ ಈ ಒಂದು ಕಾಲೇಜಿನಲ್ಲಿ, ಈ ಒಂದು ಸೆಂಟರಲ್ಲಿ ಯಾಕೆ ಆ ರೀತಿ ಬಂದಿದೆ? ಹೇಗೆ KCET ಎಕ್ಸಾಮ್ ಅನ್ನ ಆಲ್ ಓವರ್ ಕರ್ನಾಟಕದಲ್ಲಿ ಒಂದೇ ಒಂದು ಕ್ವಶನ್ ಪೇಪರ್ನ ಕೊಡ್ತಾರೋ ಅದೇ ರೀತಿಯಲ್ಲಿ ಪ್ರಾಕ್ಟಿಕಲ್ ಅನ್ನು ಕೂಡ ಎಲ್ಲ ಒಂದು ಸೆಂಟರ್ಸ್ಗಳಿಗೂ ಕೂಡ ಸಮಾನತೆಯಾಗಿ ಈಕ್ವಲ್ ಆಗಿರುವಂತಹ ಟಫ್ ಮತ್ತೆ ಈಸಿ ಲೆವೆಲ್ ಇರುವಂತಹ ಕ್ವಶನ್ಸ್ಗಳನ್ನು ಕೊಡಬೇಕು. ಅದೇಗೆ ಈ ಒಂದು ಸೆಂಟರಲ್ಲಿ ಈ ಕ್ವಶನ್ ಪೇಪರ್ ಈಸಿ ಇತ್ತೋ ಅಥವಾ ಕ್ವಶನ್ ಪೇಪರಲ್ಲಿ ಏನಾದರೂ ಮುಂಚೆ ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಗಿತ್ತೋ ಯಾವುದೂ ಕೂಡ ಗೊತ್ತಿಲ್ಲ. ಇಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ 200ಕ್ಕೆ 200 ತೆಗೆಯೋದು ಅಷ್ಟೊಂದು ಈಸಿಯಾಗಿ ಇರೋದಿಲ್ಲ. ಅದೇ ರೀತಿಯಲ್ಲಿ ನೀವು ಉಳಿದ ಒಂದು ಸೆಂಟರ್ಸ್ಗಳಲ್ಲಿ ನೋಡಿದ್ರೆ ಅಲ್ಲಿ ಕೇವಲ ಒಬ್ಬರು ಇಬ್ಬರು 200ಕ್ಕೆ 200 ಅಂಕಗಳನ್ನು ತೆಗೆದಿರ್ತಾರೆ. ಆದರೆ ಈ ಒಂದು ಕಾಲೇಜ್ನಲ್ಲಿ 72 ವಿದ್ಯಾರ್ಥಿಗಳು 200ಕ್ಕೆ 200 ಅಂಕಗಳನ್ನು ತೆಗೆದಿದ್ದಾರೆ. ಇದು ಅನ್ಎಕ್ಸ್ಪೆಕ್ಟೆಡ್ ಟ್ರೆಂಡ್ ಅನ್ನು ಕಾಣಿಸ್ತಾ ಇದೆ. ನೀವೇ ಇಲ್ಲಿ ಗಮನಿಸಿ, ಉಳಿದ 16 ಸೆಂಟರ್ಗಳಲ್ಲಿ ಕೇವಲ 21 ವಿದ್ಯಾರ್ಥಿಗಳು 200 ಅಂಕಗಳಿಗೆ 200 ಅಂಕಗಳನ್ನು ಕೇವಲ 21 ವಿದ್ಯಾರ್ಥಿಗಳು ತೆಗೆದಿದ್ದಾರೆ. ಆದರೆ ಈ ಒಂದು ಸೆಂಟರಲ್ಲಿ 74 ವಿದ್ಯಾರ್ಥಿಗಳು 200 ಅಂಕಗಳಿಗೆ 200 ಅಂಕಗಳನ್ನು ತೆಗೆದಿದ್ದಾರೆ. ನೀವು ಕೂಡ ಈ ಒಂದು ನೀಟ್ ಎಕ್ಸಾಮ್ ಅಲ್ಲಿ ನೋಡಿರಬಹುದು, 720ಕ್ಕೆ 720 ತೆಗೆದಾಗ ಅದು ಕೂಡ ಒಂದೇ ಒಂದು ಸೆಂಟರಲ್ಲಿ, ಒಂದೇ ಒಂದು ಪ್ರದೇಶದಲ್ಲಿ ಬಹಳ ವಿದ್ಯಾರ್ಥಿಗಳು 720ಕ್ಕೆ 720 ತೆಗೆದಾಗ ಅದು ಎಲ್ಲರ ಕಣ್ಣಿಗೆ ಗುರಿಯಾಗಿತ್ತು. ಅದೇ ರೀತಿಯಲ್ಲಿ ಈ ಒಂದು ಸೆಂಟರಲ್ಲಿ ಕೂಡ 200 ಅಂಕಗಳಿಗೆ 200 ಅಂಕಗಳನ್ನು ತೆಗೆದಾಗ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಒಂದೇ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಪ್ರಸನ್ನ ಸರ್ ಅವರು ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರುವಂತಹ ರಿಸಲ್ಟ್ ನ ಬಗ್ಗೆ ಮಧ್ಯಸ್ಥಿಕೆ ವಹಿಸಬೇಕಾದದ್ದು ಬಹಳಷ್ಟು ಅನಿವಾರ್ಯವಾಗಿದೆ. ಇಲ್ಲವಾದಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿಯ ಟ್ರೆಂಡ್ಗಳು ಕಾಣಿಸ್ತಾ ಹೋಗ್ತವೆ. ವಿದ್ಯಾರ್ಥಿಗಳಿಗೆ ಈ ರೀತಿಯ ಸಿಸ್ಟಮ್ ಇಂದ ಅನಾನುಕೂಲವಾಗೋದಂತರೂ ಕಟ್ಟಿಟ್ಟ ಬುತ್ತಿಯಾಗಿದೆ. ಈಗ 200 ಅಂಕಗಳಿಗೆ 200 ಅಂಕಗಳನ್ನು ತೆಗೆದು ಹಾಕೋಣ. 170 ಮೇಲೆ ಇರುವಂತಹ ವಿದ್ಯಾರ್ಥಿಗಳ ಕೌಂಟನ್ನು ಮಾಡೋಣ. ಇಲ್ಲಿ ನೋಡಿ, ಒಂದೇ ಒಂದು ಸೆಂಟರಲ್ಲಿ 1462 ವಿದ್ಯಾರ್ಥಿಗಳು 170ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ತೆಗೆದಿದ್ದಾರೆ. ಅದು ಹಿರಿಯೂರಲ್ಲಿ. ಅದೇ ಉಳಿದ ಸೆಂಟರ್ಗಳಲ್ಲಿ ನೀವು ಗಮನಿಸಿ, ಧಾರವಾಡದಲ್ಲಿ ಕೇವಲ 827, ಹಾಗೆ ಬೆಂಗಳೂರಲ್ಲಿ ಕೇವಲ 525, ಹಾಗೆ ವಿಜಯಪುರದಲ್ಲಿ ಕೇವಲ 398. ಈ ಒಂದು ಟ್ರೆಂಡ್ ಅನ್ನು ನೋಡ್ಕೊಂಡು ಹೋದ್ರೆ ಇದು ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರುವಂತಹ ಟ್ರೆಂಡ್ ಅನಿಸ್ತದೆ. ಇಲ್ಲಿ ಸಮಾನತೆ ಅನ್ನೋದು ಮರೆಮಾಚಿ ಹೋಗಿದೆ. ಈಗ ನೀವೇ ಗಮನಿಸಿ, ಪ್ರತಿ ಕಾಲೇಜ್ನ ವಾರು ಎಷ್ಟೊಂದು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಕೂತ್ಕೊಂಡಿದ್ರು, ಎಷ್ಟು ವಿದ್ಯಾರ್ಥಿಗಳು 200ಕ್ಕೆ 200 ಅಂಕಗಳನ್ನು ತೆಗೆದಿದ್ದಾರೆ, 170 ಮೇಲೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, 180 ಮೇಲೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎನ್ನುವುದನ್ನು ಗಮನಿಸಿ. ಇಲ್ಲಿ ಕೇವಲ ಇಂತಹ ಕಾಲೇಜುಗಳಲ್ಲಿ, ಇಂತಹ ಸೆಂಟರ್ಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ನಿಮಗೆ ವಿದ್ಯಾರ್ಥಿಗಳು ಕಾಣಿಸ್ತಾರೆ, ಟಾಪರ್ಸ್ಗಳು. ಆದರೆ ಇಲ್ಲಿ ಗಮನಿಸಿ, ಇಲ್ಲಿ ಹಿರಿಯೂರಲ್ಲಿ 2143 ವಿದ್ಯಾರ್ಥಿಗಳು ಕೂತ್ಕೊಂಡಿದ್ರು. ಅದರಲ್ಲಿ 74 ವಿದ್ಯಾರ್ಥಿಗಳು 200 ಅಂಕಗಳಿಗೆ 200 ಅಂಕಗಳನ್ನು ತೆಗೆದಿದ್ದಾರೆ. 196 ಮೇಲೆ 190 ವಿದ್ಯಾರ್ಥಿಗಳು ತೆಗೆದಿದ್ದಾರೆ. ಹಾಗೆ 192 ಮೇಲೆ 238 ವಿದ್ಯಾರ್ಥಿಗಳು ತೆಗೆದಿದ್ದಾರೆ. ಹಾಗೆ 170 ಮೇಲೆ 1462 ವಿದ್ಯಾರ್ಥಿಗಳು ತೆಗೆದಿದ್ದಾರೆ. ಹೀಗೆ ಬರಬೇಕಂದ್ರೆ ಅಟ್ಲೀಸ್ಟ್ ಕ್ವಶನ್ ಪೇಪರ್ ಈಸಿ ಆಗಿರಬೇಕು, ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಬಹಳಷ್ಟು ಓದಿರಬೇಕು, ಇಲ್ಲ ಅಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿರಬೇಕು. ಇದರಲ್ಲಿ ಯಾವುದು ಆಗಿದೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ಬಟ್ ಆಗಿರಬಹುದು ಅನ್ನೋದನ್ನ ನಾನು ಹೇಳ್ತಾ ಇರೋದು. ಮೊದಲನೇದು, ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಎರಡನೇದು ಏನಾಗಿರ್ಬೋದು, ಈ ಒಂದು ಕ್ವಶನ್ ಪೇಪರ್ ಬಹಳಷ್ಟು ಈಸಿಯಾಗಿ ಬಂದಿರಬಹುದು. ಈ ಒಂದು ಕಾರಣಕ್ಕಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಇಷ್ಟೊಂದು ಅಂಕಗಳನ್ನು ತೆಗೆದಿರಬಹುದು. ಈ ರೀತಿಯಲ್ಲಿ ಆದಾಗ ಇರುವಂತಹ ಎಲ್ಲ ಅಗ್ರಿಕಲ್ಚರ್ ಸೀಟ್ಗಳು ಒಂದೇ ಒಂದು ಸೆಂಟರಲ್ಲಿ ಬರೆದಿರುವಂತಹ ವಿದ್ಯಾರ್ಥಿಗಳ ಪಾಲಾಗುತ್ತೆ. ಅನೇಕ ರೈತರ ಮಕ್ಕಳಿಗೆ ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ರೆಂಡ್ ಇಂದಾಗಿ ಅವರಿಗೆ ಹಾನಿಯಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮುಂದೆ ನಾನು 17 ಕಾಲೇಜುಗಳನ್ನು ಡಿಸ್ಪ್ಲೇ ಮಾಡಿದ್ದೇನೆ. ಅದರಲ್ಲಿ ಎಷ್ಟು ವಿದ್ಯಾರ್ಥಿಗಳು 200 ಅಂಕಗಳಿಗೆ 200 ಅಂಕಗಳನ್ನು ತೆಗೆದಿದ್ದಾರೆ, 170 ಮೇಲೆ ಎಷ್ಟು ವಿದ್ಯಾರ್ಥಿಗಳನ್ನು ತೆಗೆದಿದ್ದಾರೆ, ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವೇ ಒಂದು ಸಾರಿ ಸರಿಯಾಗಿ ಗಮನಿಸಿ ನೋಡಿ, ಇದರಲ್ಲಿ ಯಾವ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಟ್ರೆಂಡ್ಗಳು ಕಾಣಿಸ್ತಾ ಇದೆ ಎಂದು. KA ಇದರಲ್ಲಿ ಮಧ್ಯಸ್ಥಿಕೆ ವಹಿಸೋದು ಬಹಳಷ್ಟು ಅನಿವಾರ್ಯವಾಗಿದೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ. ಇದರಲ್ಲಿ ಹಿರಿಯೂರಲ್ಲಿ ಬರೆದಿರುವಂತಹ ವಿದ್ಯಾರ್ಥಿಗಳದ್ದು ಏನಾದರೂ ತಪ್ಪಿದೆಯಾ? ಖಂಡಿತವಾಗಿಯೂ ಹಿರಿಯೂರಲ್ಲಿ ಬರೆದಿರುವಂತಹ ವಿದ್ಯಾರ್ಥಿಗಳದ್ದು ಯಾವುದೇ ಒಂದು ತಪ್ಪಿಲ್ಲ.
ಹಾಗಾದ್ರೆ ಹಿರಿಯೂರಲ್ಲಿ ಕಂಡಕ್ಟ್ ಮಾಡಿರುವಂತಹ ಎಕ್ಸಾಮ್ ಕೋಆರ್ಡಿನೇಟರ್ಗಳು ತಪ್ಪಿದೆಯಾ? ಅವ್ರದ್ದು ಕೂಡ ತಪ್ಪಿಲ್ಲ. ಇಲ್ಲಿ ಏನೋ ಒಂದು ಲೋಪವಾಗಿದೆ, ಆದ್ರಿಂದ ಇಷ್ಟೊಂದು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ. ಇದರ ಬಗ್ಗೆ ಸರಿಯಾಗಿ ಒಂದು ಇನ್ವೆಸ್ಟಿಗೇಷನ್ ಬರಲಿ. ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಆಗಲಿ, ಎಲ್ರಿಗೂ ಕೂಡ ಈ ಒಂದು ಮಾಹಿತಿ ದೊರಕಲಿ. ಹಾಗೆ ಈ ಒಂದು ವಿಡಿಯೋ ಕೂಡ ಕೆಇ ಅವರಿಗೂ ತಲುಪೋ ತನಕ ಶೇರ್ ಮಾಡಿ. ಈ ಒಂದು ವಿಷಯದ ಬಗ್ಗೆ ಅನೇಕ ವಿದ್ಯಾರ್ಥಿಗಳು, ಅನೇಕ ಪೇರೆಂಟ್ಸ್ಗಳು ತಮ್ಮ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಈ ಒಂದು ವಿಡಿಯೋದ ಮೂಲಕ ನಾವು ಎಲ್ಲರಿಗೂ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನ ಶೇರ್ ಮಾಡಿ. ಧನ್ಯವಾದಗಳು.